ಬೆಂಗಳೂರಿನ ಅಶೋಕನಗರದಲ್ಲಿ ಪುಡಿ ರೌಡಿಗಳ ಹಾವಳಿ ಜೋರಾಗಿದೆ. ಲಾಂಗು ಮಚ್ಚು ಹಿಡಿದು ಪೋಸ್ ಕೊಡ್ತಾ ಇದ್ದಾರೆ ಪುಂಡರು. ಹವಾ ಮೇಂಟೈನ್ ಮಾಡೋದಕ್ಕೆ ಲಾಂಗ್ ಹಿಡಿದಿದ್ದಾರೆ. ಅದು ಕೂಡ ಪೊಲೀಸರ ಭಯ ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ, ಡೋಂಟ್ ಕೇರ್ ಅನ್ನೋ ಪರಿಸ್ಥಿತಿ ಏರಿಯಾದಲ್ಲಿ ನಿರ್ಮಾಣವಾಗಿದೆ. ಈಗ ಈ ಫೋಟೋ ಹಾಗೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಹುಚ್ಚಾಟ ಮೆರೀತಾ ಇದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳಕ್ ಹೊರಟಿದ್ದಾರೆ. ತಾವು ಹವಾ ಮೇಂಟೈನ್ ಮಾಡ್ತಿದ್ದೀವಿ, ತಮ್ಮ ಭಯ ಬೇರೆಯವ್ರಿಗಿರ್ಲಿ ಅನ್ನುವಂತಹ, ಅದು ಅವರಿಗೆ ರೀಚ್ ಆಗಲಿ ಅನ್ನುವಂಥ ಪ್ರಯತ್ನ ಈ ಪುಡಿ ರೌಡಿಗಳಿಂದ ಆಗ್ತಿದೆ. ನೀಲಸಂದ್ರದ ಆನೆಪಾಳ್ಯದಲ್ಲಿ ಕೆಲ ಪುಂಡರು ದರ್ಬಾರ್ ನಡೆಸ್ತಾ ಇದ್ದಾರೆ. ಅಶೋಕನಗರದಲ್ಲೇ ಆಗಿದ್ದ ರೌಡಿ ಶೀಟರ್ ಹೈದರ್ ಆಲಿಯ ಕೊಲೆ. ಒಂದು ವಾರದ ಹಿಂದೆ ತಾನೇ ಹೈದರ್ ಆಲಿಯನ್ನ ಬರ್ಬರವಾಗಿ ನಟ್ಟ ನಡು ರಸ್ತೆಯಲ್ಲಿ ಕೊಲೆ ಮಾಡಲಾಗಿತ್ತು. ಸೊ ಅದೇ ಏರಿಯಾದಲ್ಲಿ ಪುಂಡರ ಹಾವಳಿ ಜೋರಾಗಿದೆ. ಎರಡು ದೃಶ್ಯ ಗಮನಿಸ್ತಾ ಇದ್ದೀರಿ. ಒಂದು ಹೈದರ್ ಆಲಿಯ ದೃಶ್ಯ, ಮತ್ತೊಂದು ಅಶೋಕನಗರದಲ್ಲಿ ಆ ಪುಂಡರು ಲಾಂಗು ಮಚ್ಚು ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿರೋ ಫೋಟೋಸ್. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಂದ್ರು, ಇವ್ರಿಗೆ ಯಾರಿಗೂ ಕೂಡ ಪೊಲೀಸರ ಭಯ ಇಲ್ವಾ? ಲಾ ಅಂಡ್ ಆರ್ಡರ್ ಇದೆ ಅನ್ನೋದು ಇವರಿಗೆ ಅರಿವಿದೆಯೋ ಇಲ್ವೋ? ನೆಟ್ಟಿಗೆ 18 ವರ್ಷನೂ ಇವರಿಗೆ ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಸುತ್ತೆ. ಕೈಯಲ್ಲಿ ಲಾಂಗು ಮಚ್ಚು ಪ್ರದರ್ಶನ ಮಾಡ್ತಾ ವಿಡಿಯೋ ಫೋಟೋ ರಾಜಾರೋಷವಾಗಿ ಹಾಕ್ತಿದ್ದಾರೆ. ಸೊ ಇವರಿಗೆ ಕಡಿವಾಣ ಇಲ್ವಾ? ಖಂಡಿತವಾಗಿಯೂ ಸಭಾ, ಏನು ಈ ಒಂದು ಘಟನೆಯನ್ನ ನೋಡಿದ್ರೆ ಅಥವಾ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಹಾಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ಈ ಪುಂಡರಿಗೆ ಯಾರಿಗೂ ಕೂಡ ಪೊಲೀಸರ ಭಯ ಇಲ್ವಾ, ಕಾನೂನು ಸುವ್ಯವಸ್ಥೆಯ ಒಂದು ಅರಿವಿಲ್ವಾ ಅನ್ನುವಂತಹ ಒಂದು ವಿಚಾರ ತಾನಾಗೆ ಮೂಡುತ್ತೆ. ಯಾಕೆಂತಂದ್ರೆ ಇವರೆಲ್ಲರೂ ಕೂಡ ಏನೋ ಒಂದು ಬೆದರಿಸಬೇಕು ಮತ್ತೆ ಏರಿಯಾದಲ್ಲಿ ಹವಾ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಯಾವ ಭಯವೂ ಇಲ್ಲದೆ ಆನೆಪಾಳ್ಯ, ನೀಲಸಂದ್ರ ಅಥವಾ ಅಶೋಕ್ ನಗರ ಪೊಲೀಸ್ ಠಾಣೆಯ ಸುತ್ತಮುತ್ತ ಈ ಒಂದು ಏರಿಯಾಗಳಲ್ಲಿ ಸಾಕಷ್ಟು ಮಾರಕಾಸ್ತ್ರಗಳನ್ನ ಕೈಯಲ್ಲಿಡಿದು ಏರಿಯಾಗಳಲ್ಲಿ ಸುತ್ತಾಡುವಂತಹದ್ದು ಅಥವಾ ವಸೂಲಿ ಮಾಡದೆ ಅಂತಹದ್ದಾಗಿರ್ಬೋದು, ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ರು. ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲಿಕ್ಕೆ ಹಿಂದೇಟಾಗ್ತಾ ಇರುವಂತಹ ಒಂದು ಸನ್ನಿವೇಶ ಕೂಡ ಎದುರಾಗ್ತಾ ಇದೆ. ಯಾಕೆಂತಂದ್ರೆ ಮಾರಕಾಸ್ತ್ರಗಳನ್ನ ಹಿಡಿದು ಏರಿಯಾದಲ್ಲಿ ಓಡಾಡ್ತಾ ಇರ್ತಾರೆ. ಪೊಲೀಸರು ಇವರನ್ನ ಏನೂ ಮಾಡೋದಿಲ್ಲ, ಟಚ್ ಕೂಡ ಮಾಡಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ದೂರನ್ನ ಕೊಟ್ರೆ ನಮ್ಗೇನಾದ್ರೂ ಮಾಡ್ಬಿಡ್ತಾರೇನೋ ಅನ್ನುವಂತಹ ಭಯ ಸಹಜವಾಗಿ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಹೀಗಾಗಿ ಎಲ್ಲೊಂದ್ ಕಡೆ ಪೊಲೀಸರೇ ಸುಮೋಟೋವನ್ನ ಹಾಕೊಂಡು ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕು ಅನ್ನುವಂತಹದ್ದು ಅಥವಾ ಈ ಕ್ರಿಮಿನಲ್ ಘಟನೆಗಳು ಅಥವಾ ಭಯ ಹುಟ್ಟಿಸುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡುವಂತಹ ಪುಂಡರ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹದ್ದು ಸಾರ್ವಜನಿಕರ ಆಗ್ರಹ ಆಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈ ನೀಲಸಂದ್ರ ಮತ್ತೆ ಆನೆಪಾಳ್ಯ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ರೌಡಿ ಆಕ್ಟಿವಿಟಿ ನಡೀತಾ ಇದೆ. ಆದ್ರೂ ಕೂಡ ಪೊಲೀಸರು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಶೋಕ್ ನಗರ ಪೊಲೀಸರು ಅನ್ನುವಂತಹದ್ದು ಸಹಜವಾಗಿ ಮೂಡುವಂತಹ ಒಂದು ಸಂಶಯ ಆಗಿದೆ. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.